ಸರ್, ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತನೂ ಒಂದು ಕಾರಣ ಕೂಡ ಹೌದು ಸರ್. ಬಹುಶಃ ಇರ್ಬೋದೇನೋ ಗೊತ್ತಿಲ್ಲ. ಮುಂದೆ 3 ಎಲೆಕ್ಷನ್ ಸೋಲಕ್ಕೆ ನಾವು ಸಿಗ್ಗಾವಿ ಗೆಲ್ತಾರೆ. ಸಂಡೂರು ಕಾಂಗ್ರೆಸ್ ಗೆಲ್ತಾರೆ, ನಾವು ಚನ್ನಪಟ್ಟಣ ನಾವು JDS ಗೆಲ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಎಕ್ಸಿಟ್ ಪೋಲಿಂಗ್ ಕೂಡ ಹಂಗೆ ಕೊಟ್ರಿ. ಇವತ್ತೆಲ್ಲ ನಮ್ಗೆಲ್ಲ ಉಲ್ಟಾ ಆಯ್ತಲ್ಲ ಅದಲ್ಲ. ಇದನ್ನ ಈ ಒಂದು ಸೋಲು ದಂಡ ಯಾರು ವಹಿಸ್ಕೊಬೇಕು? ಈ ಸೋಲು ದಂಡ ಮಾನದಂಡ ಯಾರು ವಹಿಸ್ಕೊಬೇಕು? ಮುಂದೆ ಯಾವ ರೀತಿ ನಡ್ಕೊಬೇಕು ಅನ್ನೋದು ಒಬ್ಬ ಶಾಸಕರಾಗಿರ್ಬೋದು, ಒಬ್ಬ ಅಧ್ಯಕ್ಷ ಆಗಿರ್ಬೋದು, ಪಕ್ಷದ ನಾಯಕರಾಗಿರ್ಬೋದು. ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಸೋಲಿಲ್ಲದೆ ಸರ್ದಾರನಾಗಿ ಮುಂದುವರ್ಬೋದು. ಏನಂತ ಸಾಕಷ್ಟು ಜವಾಬ್ದಾರಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅದಲ್ವಾ. ಸಾಕಷ್ಟು ಜವಾಬ್ದಾರಿ ತಗೊಂಡಿರ್ತಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಈ ಅಧ್ಯಯನವನ್ನ ಅದನ್ನ ಸರಿಪಡಿಸ್ಕೊಂಡ್ರೆ ಮುಂದೆ ದೊಡ್ಡ ಮಟ್ಟಿಗೆ ಸಾಗ್ಬೋದು.